ನಮಸ್ಕಾರ. ಎಲ್ಲರಿಗೂ ಆರುಷ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ವಿಜಯ್ ಅವರು ಚಿತ್ರಕಥೆದು ನಮಗೆ ರೀಡಿಂಗ್ ಕೊಟ್ಬಿಟ್ಟು ಸಂಭಾಷಣೆ ಎಲ್ಲ ಬರ್ಕೊಂಬರ್ತೀನಿ ಸರ್, ಆಮೇಲೆ ಕೂತ್ಕೊಂಡು ಮತ್ತೊಂದು ಸಲ ಎಲ್ಲ ಡಿಸ್ಕಸ್ ಮಾಡೋಣ ಅಂತ ಹೇಳಿದರು. ಅದೇ ರೀತಿ ಅವರು ಸಂಭಾಷಣೆ ಎಲ್ಲ ಬರ್ಕೊಂಡು ರೆಡಿ ಮಾಡ್ಕೊಂಡು ಬಂದರು. ಈ ನಡುವೆ ನಾವು ಸಂಭಾಷಣೆ ಇರುವಂಥ ಇದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಒಂದು ಪ್ರಯಾಣ ಮಾಡಬೇಕಾಗಿ ಬಂತು. ಅದೇನಂತಂದರೆ, ನಾವು ನಮ್ಮ ಈ ಚಿತ್ರದ ನಾಯಕಿಯಾಗಿ ಪಾರ್ವತಿಯವರನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನೇ ನಾಯಕಿಯಾಗಿ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಅವ್ರನ್ನ ಹೋಗಿ ಮೀಟ್ ಮಾಡಬೇಕಿತ್ತು, ಅವ್ರಿಗೆ ಕಥೆ ಹೇಳಿ ಎಲ್ಲ ಹೇಳಬೇಕಿತ್ತು. ಹಾಗಾಗಿ ಏನು ಮಾಡಿದ್ವಿ, ಸರಿ ಅದರ ಜೊತೆಗೆ ನಮ್ಮದು ಸ್ಕ್ರಿಪ್ಟ್ ಪೂಜೆನೂ ಕೂಡ ಮಾಡಿಸ್ಬೇಕಿತ್ತು. ಜೊತೆಗೆ ಒಂದು ಲೊಕೇಶನ್ನು ಕೂಡ ಅದೇ ಸೈಡಲ್ಲಿ ನಾವು ಡಿಸೈಡ್ ಮಾಡಿದ್ವಿ, ಇದು ಚೆನ್ನಾಗಿ ಬರ್ತದೆ ನಮ್ಮ ಸಿನಿಮಾಗೆ, ಸೊ ಅದನ್ನು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟ್ ಪೂಜೆ ಮಾಡೋದು, ಪಾರ್ವತಿಯವ್ರನ್ನ ಮೀಟ್ ಮಾಡಿ ಅವ್ರಿಗೆ ಕಥೆಯನ್ನು ಹೇಳೋದು, ಜೊತೆಗೆ ಲೊಕೇಶನ್ ನೋಡ್ಕೊಂಬರೋದು, ಈ ಮೂರನ್ನು ಕೂಡ ಒಂದೇ ಸಲ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಕೆಲಸ ಮುಗಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ನೋಡ್ಬೋದು, ಲೊಕೇಶನ್ ನೋಡೋಕ್ಕೆ ಹೋಗೋದೇ ಒಂದು ದಿವಸ, ಆರ್ಟಿಸ್ಟ್ಗಳನ್ನ ಮೀಟ್ ಮಾಡೋಕ್ಕೆ ಹೋಗೋದೇ ಇನ್ನೊಂದು ದಿವಸ, ಬೇರೆ ಬೇರೆ ಕೆಲಸಗಳಿಗೆ ಒಂದೊಂದು ಹೋಗೋ ಬದಲು ಒಟ್ಟಿಗೆ ಮುಗಿಸ್ಕೊಂಡು ಬಂದರೆ ಅದನ್ನು ಪ್ರಾಪರ್ ಪ್ಲ್ಯಾನಿಂಗ್ ಅಂತಾರೆ. ಇದು ವಿಜಯ್ ಅವರು ಹೇಳಿದೆ ನಮಗೆ, ಸರ್ ಎಲ್ಲ ಮುಗಿಸ್ಕೊಂಬರೋಣ, ಯಾಕೆಂದರೆ ಪ್ಲ್ಯಾನಿಂಗ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಮೂವಿ ಪ್ರೊಡಕ್ಷನ್. ಯಾಕೆಂದರೆ ಇಲ್ಲಾಂದರೆ ದುಡ್ಡು ಖರ್ಚಾಗ್ತಾ ಇರ್ತದೆ, ಪೋಲ್ ಆಗ್ತಾ ಇರ್ತದೆ. ಆ್ಯಸ್ ಎ ಪ್ರೊಡ್ಯೂಸರ್ ನನಗೆ ಜಾಸ್ತಿ ಭಾರ ಬೀಳ್ತಾ ಇರ್ತದೆ. ಸೊ ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ಅದೇ ಥರ ಡಿಸೈಡ್ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ. ಸೊ ಬೆಂಗಳೂರಿಂದ ನಾನು ಮತ್ತು ಕ್ಯಾಮ್ರಾಮನ್ ಇಲ್ಲಿಂದ ಹೊರಡೋದು ಅಂತಾಯಿತು. ವಿಜಯ್ ಅವರು ಮೈಸೂರಿಂದ ಹಾಸನಕ್ಕೆ ಬಂದು ಅಲ್ಲಿ ನಮ್ಮನ್ನ ಜಾಯ್ನ್ ಆಗ್ತೀವಿ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸರಿ, ನಾನು ಮತ್ತು ಕ್ಯಾಮ್ರಾಮನ್ ಹೊರಟ್ವಿ ಆ ದಿವಸ. ಬಟ್ ಯಾವುದೋ ಕಾರಣದಿಂದ ಸ್ವಲ್ಪ ನಿಧಾನ ಆಗಿಬಿಡ್ತು. ಸೊ ನಾವು ಹಾಸನ ತಲುಪೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗೋಗಿದೆ ಅನಿಸುತ್ತೆ. ಕರೆಕ್ಟ್ ನನಗೆ ನೆನಪು ಬರ್ತಾಯಿಲ್ಲ ಟೈಮು. ಬಟ್ ಇದು ಧರ್ಮಸ್ಥಳಕ್ಕೆ ಹೋಗಬೇಕು ಫಸ್ಟ್ ಪೂಜೆ ಮಾಡಿಸೋಕ್ಕೆ. ಅಲ್ಲಿ 2:30 ಮಧ್ಯಾಹ್ನ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನದ್ದು. ಆಮೇಲೆ ನಾವು 4 ಅಥವಾ 5 ಗಂಟೆ ಮತ್ತೆ ದೇವಸ್ಥಾನ ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಂಗಳೂರಿಗೆ ಹೋಗಬೇಕು ಅಂದರೆ ರಾತ್ರಿ ಆಗಿಬಿಡುತ್ತೆ. ಯಾಕೆಂದರೆ ಪಾರ್ವತಿಯವರು ಇದ್ದಿದ್ದು ಮಂಗಳೂರಲ್ಲಿ. ಸೊ ಏನು ಮಾಡೋದು ಅಂದ ತಕ್ಷಣ ವಿಜಯ್ ಅವರು ಹಾಸನ ತಲುಪಿದ ತಕ್ಷಣ ಹೇಳಿದ್ರು, ಸರ್ ಒಂದು ಕೆಲಸ ಮಾಡಿ, ನಾನು ಓಡಿಸ್ತೀನಿ ಇಲ್ಲಿಂದ, ನಮಗೆ ಟೈಮ್ ಇಲ್ಲ, ನನ್ನ ಕಾರ್ ಕೊಡಿ, ನಾನು ಓಡಿಸ್ತೀನಿ ನಿಮಗೆ. ತೊಗೊಂಡ್ರು. ಬಟ್ ನಾನು ಯೂಶ್ವಲಿ ತುಂಬ ಫಾಸ್ಟಾಗಿ ಓಡಿಸಲ್ಲ. ವಿಜಯ್ ಅವ್ರಿಗೆ ತಗೊಂಡ್ರು, ಏನು ಓಡಿಸ್ತಾ ಇದ್ದಾರೆ, ಹೆಂಗೆ ಅಂದರೆ ಕೆತ್ತಾ ಇದ್ದಾರೆ, ಎಷ್ಟು ಸ್ಪೀಡು ಕಿಲೋಮೀಟ್ರ್ ಏನೋ ನಮ್ಗೆ ಗೊತ್ತಾಗ್ತಾಯಿಲ್ಲ. ಬಟ್ ನನಗೆ ಹೇಳೋಕ್ಕೂ ಆಯ್ತಾಯಿಲ್ಲ. ವಿಜಯ್ ಸ್ವಲ್ಪ ನಿಧಾನದಲ್ಲಿ ಓಡಿಸಿ ಅಂತ ಹೇಳೋಕ್ಕೂ ಹೇಳಿದ್ರೆ, ಟೈಮ್ ಇಲ್ಲ ಸರ್, ಈ ನಿಧಾನಕ್ಕೆ ಹೋದ್ರೆ ಏನು ಕಾಯ್ತೀರಾ ರಾತ್ರಿವರೆಗೂ, ಆಮೇಲೆ ನಾಳೆ ನೆಕ್ಸ್ಟ್ ಡೇ ಹೋಗ್ಬೇಕಾ ಇದಕ್ಕೆ ಲೊಕೇಶನ್ಗೆ ಅಂತಾರೆ. ಕರೆಕ್ಟ್, ಎಲ್ಲ ಪ್ಲ್ಯಾನ್ ಮಾಡಿರೋದು ಎಲ್ಲ ಒಟ್ಟಿಗೆ ಮುಗಿಸ್ಬೇಕು ಅಂತ. ಸರಿ ಏನೋ ಅಂದ್ಬಿಟ್ಟು ಏನೋ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಓಡಿಸಿದ್ರು ಕರೆಕ್ಟಾಗಿ ಅಲ್ಲಿವರೆಗೂ ಕೂತೇ ಇದ್ದೆ, ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೆ. ಯಾಕೆಂದರೆ ಘಾಟ್ಸ್ ರೋಡ್ ಎಲ್ಲ ಹೆಂಗಪ್ಪ ಏನು ಅಂತ. ಬಟ್ ಕರೆಕ್ಟಾಗಿ 2 ಗಂಟೆಗೆ ಹೋದ್ವಿ. ದೇವ್ರ ದರ್ಶನ ಆಯಿತು, ಮಂಜುನಾಥನ ದರ್ಶನ ಆಗಿ ಪೂಜೆನೂ ಮಾಡಿಸ್ಕೊಂಡು ಮತ್ತೆ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. 2:30 ಹಿಂಗೆ ಹೊರಟು 4:45 ಅಷ್ಟೊತ್ತಿಗೆ ಮಂಗಳೂರು ತಲುಪಿದ್ವಿ. ಪಾರ್ವತಿಯವರಿದ್ದರು, ಅವ್ರ ಹತ್ರ ಮಾತಾಡಿ ಅವ್ರ ಕಥೆಯೆಲ್ಲ ಹೇಳಿ ಅವರು ಒಪ್ಕೊಂಡ್ರು. ಕತೆ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂಥೇಳಿ ಒಪ್ಕೊಂಡ್ರು. ಸರಿ, ಅವರೇ ನಮ್ಮ ನಾಯಕಿ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲೇ ರಾತ್ರಿ ಅಲ್ಲೇ ಮಂಗಳೂರಲ್ಲಿ ತಂಗಿದ್ದು. ನೆಕ್ಸ್ಟ್ ಡೇ ನಮ್ಮ ಲೊಕೇಶನ್ ನೋಡೋದಕ್ಕೆ ಹೋದ್ವಿ. ಅದು ಚಿಕ್ಕಮಗಳೂರು ಹತ್ರ ಕೊಟ್ಟಿಗೆಹಾರ ಅಂತಿದೆ, ಅಲ್ಲಿ ಬಾಳೂರು ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ಮನೆ, ಎಸ್ಟೇಟಲ್ಲಿ ಒಂದು ಮನೆ ಇದೆ. ಸರಿ, ಬೇರೆನೂ 2-3 ನೋಡಿದ್ವಿ. ಬಟ್ ಇದು ಹೋಗಿ ನೋಡಿದಾಗ ನಮ್ಮ ಸಿನಿಮಾಗೆ ಮಾಡಿಸೋಗಿದೆ ಈ ಲೊಕೇಶನ್ನು, ಜಾಗ ಎಲ್ಲ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಅದೇ ಅಂತೇಳ್ಬಿಟ್ಟು ಫೈನಲೈಸ್ ಮಾಡಿಬಿಟ್ಟು ಅಲ್ಲಿಂದ ಹೊರಟು ನೆಕ್ಸ್ಟ್ ಅವತ್ತೇ ಎಲ್ಲ ಬಂದು ಬೆಂಗಳೂರಿಗೆ ಬಂದ್ವಿ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಂತಂದರೆ, ಒಂದು ಜರ್ನಿನಲ್ಲಿ ಬೆಂಗಳೂರಿಂದ ಧರ್ಮಸ್ಥಳದಿಂದ ಮಂಗಳೂರಿಂದ ಕೊಟ್ಟಿಗೆಹಾರ, ಬಾಳೂರು, ಅಲ್ಲಿಂದ ಬೆಂಗಳೂರು, ಇದೆಲ್ಲನೂ ಒಂದೇ ಇದರಲ್ಲಿ ಮುಗಿಸಿದ್ವಿ. ಯಾಕೆಂತಂದರೆ ಇಲ್ಲಾಂದರೆ ಪ್ರತಿ ಸಲ ಹೋಗ್ಬೇಕು ಅಂದರೆ 4 ಸಲ ಹೋಗಬೇಕು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸರಿ, ನೆಕ್ಸ್ಟು ಅವರು ಚಿತ್ರಕಥೆಗೆ ಸಂಭಾಷಣೆ ಬರೆದಿದ್ರು. ಎಲ್ಲರೂ ಕೂತ್ಕೊಂಡು ಒಂದು ಸಲ ಅದನ್ನು ಸಂಭಾಷಣೆ ಇರುವಂಥ ಕಥೆಯನ್ನು ಕೇಳೋದು ಅಂತಾಯಿತು. ನಾನು ಅಂದ್ಕೊಂಡಿದ್ದೆ, ಹೋದ ಸಲ ಚಿತ್ರಕಥೆ ರೀಡಿಂಗ್ ಇದ್ದಾಗ ಒಂದು 3-4 ಜನ ಇದ್ವಿ, ನಾನು, ವಿಜಯ್ ಅವರು, ಎಡಿಟರು, ಇನ್ನೊಂದಿಬ್ಬರು ಯಾರೋ ಇದ್ದರು, ಅದೇ ಅಂತ. ಬಟ್ ಈ ಸಲ ಎಲ್ಲರೂ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ನಾನು, ವಿಜಯ್ ಅವರು, ಎಡಿಟರು, ಮ್ಯೂಸಿಕ್ ಡೈರೆಕ್ಟರು, ಪಾರ್ವತಿಯವರು, ಎಲ್ಲ ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಕ್ಯಾಮ್ರಾಮನ್ನು
ಎಲ್ಲರೂ ಇದ್ದಾರೆ. ನಾನು ಏನಕ್ಕೆ ಇದು ಈ ಸಂಭಾಷಣೆ ಇರೋ ಕತೆ ಕೇಳೋಕ್ಕೆ ಎಲ್ಲರೂ ಬೇಕಾ, ಇವರೆಲ್ಲ ಯಾಕೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಅವ್ರ ಉದ್ದೇಶ ಏನಂತಂದರೆ, ಕತೆ ಬರೀ ಒಬ್ರಿಗೆ, ಪ್ರೊಡ್ಯೂಸರ್ಗೆ ಅಥವಾ ಹೀರೋಗೆ ಹೀರೋಯಿನ್ಗೆ ಇಬ್ಬರಿಗೆ ಗೊತ್ತಾದ್ರೆ ಸಾಕಾಗಲ್ಲ. ಆ ಟೀಮಲ್ಲಿ ಏನೇನು ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರಬೇಕು. ಯಾಕೆ ಅಂತಂದರೆ ಆವಾಗ ಕತೆ ಈ ಥರ ಇದೆ, ಈ ಕತೆ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಇಂಥದ್ದನ್ನು ಡಿಮ್ಯಾಂಡ್ ಮಾಡುತ್ತೆ, ಮ್ಯೂಸಿಕ್ಕಿಂದ ಈ ಥರದ್ದು ಡಿಮ್ಯಾಂಡ್ ಮಾಡುತ್ತೆ, ಎಡಿಟರ್ ಹಿಂಗೆ ನಾನು. ಸೊ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರ ಕೆಲಸ ಹೇಗೆ ಬರ್ಬೋದು, ಏನು ರಿಕ್ವೈರ್ಮೆಂಟ್ ಬರುತ್ತೆ ಅನ್ನೋದು ಗೊತ್ತಾದರೆ ಆವಾಗ ಕೆಲಸ ಸ್ಮೂತಾಗಿ ಆಗುತ್ತೆ ಅನ್ನೋದು ಅವರ ಒಂದು ಡಿಸಿಷನ್ನು. ಸೊ ಅದು ಪರ್ಫೆಕ್ಟ್ ಆಗಿತ್ತು, ನನಗೆ ಕರೆಕ್ಟ್ ಅನಿಸುತ್ತೆ. ಹೌದು, ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅವರು ಡಿಪಾರ್ಟ್ಮೆಂಟ್ ಕೆಲಸ ಏನು ಅಂತಂದ್ಬಿಟ್ಟು. ಸರಿ, ಎಲ್ಲರನ್ನೂ ಕೂರಿಸ್ಕೊಂಡು ರೀಡಿಂಗ್ ಶುರು ಮಾಡಿದ್ರು. ಎಲ್ಲರೂ ಸಂಭಾಷಣೆ ಇರೋದು ಮಾಡೋಕ್ಕಿಂತ ಮೊದಲು ಹೇಳಿದ್ರು, ಸರಿ ಎಲ್ಲರೂ ಫೋನೆಲ್ಲ ಸ್ವಿಚ್ ಆಫ್ ಮಾಡಬೇಕು, ಮತ್ತು ನಾನು ರೀಡಿಂಗ್ ಕೊಡುವಾಗ ಯಾರು ಮಧ್ಯೆ ಮಾತಾಡಬಾರ್ದು, ಏನು ಕ್ವಶನ್ಸ್ ಕೇಳಬಾರ್ದು, ಏನೇ ಇದ್ರು ನೀವು ಯಾಕೆಂದರೆ ನೋಟ್ ಪ್ಯಾಡ್ ಕೊಟ್ಬಿಟ್ಟಿದ್ರು, ಎಲ್ಲರಿಗೂ ನೋಟ್ ಪ್ಯಾಡ್ ಪೆನ್ ಕೊಡಿಸ್ಬಿಟ್ಟಿದ್ರು ಮೊದಲೇ. ಆಗ್ಬಿಟ್ಟು ಎಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಮುಗಿದ್ಮೇಲೂ ಕೂಡ, ರೀಡಿಂಗ್ ಕೊಟ್ಟು ಆದಮೇಲೂ ಕೂಡ ಯಾರೂ ಮಾತಾಡಬಾರ್ದು. ಬಟ್ ನಾವು ಕಾಫಿಗೋ ತಿಂಡಿಗೋ ಹೋಗಿ ಬರೋಣ, ಬಂದಮೇಲೆ ಮತ್ತೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ಏನಕ್ಕೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಏನಕ್ಕೆ ಅಂದರೆ ಅವ್ರ ಉದ್ದೇಶ ಏನಂತಂದರೆ, ನಾವು ಕತೆ ಕೇಳಿದಾಗ ನಮಗೆ ಅಥವಾ ಏನೋ ಒಂದು ಅವ್ರು ರೀಡಿಂಗ್ ಕೊಟ್ಟಾಗ ಅದೇ ಮನಸ್ಸಲ್ಲಿರುತ್ತೆ, ಅದ್ರ ಬಗ್ಗೆನೇ ಹೋಗ್ತಾರೆ. ಏನೋ ಐಡಿಯಾಗಳಿರ್ಬೋದು, ನಮ್ಮ ಏನು ಬಿಲ್ಡಪ್ ಆಗಿರಲ್ಲ, ಬಿಲ್ಡ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಸುಮ್ಮನೆ ಬಂದದ್ದು ಹೇಳ್ತಾ ಇರ್ತೀವಿ, ಏನೋ ಕ್ವಶನ್ಸ್ ಕೇಳ್ತಾ ಇರ್ತೀವಿ. ಕಂಪ್ಲೀಟ್ ಎಲ್ಲ ಕೇಳಾದಮೇಲೆ ಸ್ವಲ್ಪ ಮೈಂಡಲ್ಲಿ ರಿಫ್ರೆಶ್ ಆದಮೇಲೆ ಇದು ಕರೆಕ್ಟ್, ಇದು ಹೇಳಿದ್ದು ಕರೆಕ್ಟ್ ಇತ್ತು, ಇದು ಕರೆಕ್ಟ್ ಇತ್ತು ಅನ್ನೋದು ಬಂದು ಆವಾಗ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಕ್ವಶನ್ಸ್ ಕೇಳೋದು ಅಥವಾ ಥಿಂಕ್ ಮಾಡೋದು ಬರುತ್ತೆ ಅಂತ ಅನ್ನೋದು ಉದ್ದೇಶ ಅವ್ರದ್ದು. ಯಾಕೆ ನಾವು ಕೂಡ ಅಷ್ಟೇ, ಈಗ ಕಾರ್ಪೊರೇಟಲ್ಲಿ ಟ್ರೈನಿಂಗ್ ಮಾಡುವಾಗ ಹೇಳ್ಬಿಡ್ತೀವಿ, ನಿಮ್ದೇನೇ ಕ್ವಶನ್ಸ್ ಇದ್ದರೂ ನೋಟ್ ಮಾಡ್ಕೊಳ್ಳಿ, ಅಟ್ ದ ಎಂಡ್ Q&A ಸೆಷನ್ಸ್ ಅಂತ ಇರುತ್ತೆ, ನೀವು ನೋಡಿರ್ಬೋದು ಯಾರು ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು. ಸೊ ಅದೇ ಥರ ಅವ್ರು ಹೇಳಿದ್ರು, ನಿಮ್ದೆಲ್ಲ ಕ್ವಶನ್ಸ್ ಲಾಸ್ಟಲ್ಲಿ ಇಟ್ಕೊಂಡಿರಿ ಅಂತ ಅಂದ್ಬಿಟ್ಟು. ಸೊ ಅದು ಕರೆಕ್ಟಾಗಿ ವರ್ಕ್ ಆಯಿತು. ಯಾಕೆ ಅಂತಂದರೆ ಆ ಥರ ಗ್ಯಾಪ್ ಕೊಟ್ಟು ಆಮೇಲೆ ಎಲ್ಲ ಆದಮೇಲೆ ರಿಫ್ರೆಶ್ಮೆಂಟ್ ಎಲ್ಲ ಆದಮೇಲೆ ಕೂತ್ಕೊಂಡಾಗ ಏನೂ ಎಲ್ಲರೂ ಇಲ್ಲ ಚೆನ್ನಾಗಿದೆ, ಏನೂ ಇಲ್ಲ, ಏನೋ ಒಂದು ಸಣ್ಣ ಪುಟ್ಟ ಅರ್ಥ ಆಗದೆ ಇರೋದು, ಇದು ಹೇಗೆ ಸರ್ ಇದು ಅನ್ನೊಂದು ಚರ್ಚೆಗಳಾಯ್ತೇ ಹೊರತು, ಒಂದು ಸಿನಿಮಾ ಕತೆ ಅಂತ ಬಂದಾಗ ಎಲ್ಲವೂ ಕರೆಕ್ಟಾಗಿದೆ, ಏನಿಲ್ಲ, ನಾವು ಮುಂದಕ್ಕೆ ಹೋಗ್ಬೋದು ಅನ್ನೋವಂಥ ಒಂದು ತೀರ್ಮಾನಕ್ಕೆ ಬಂದ್ವಿ. ಸೊ ಆ ಡಿಸೈಡ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಸರಿ ಆಯಿತು, ಇನ್ನು ಕತೆ ಬೌಂಡ್ ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಇನ್ನೇನು ಬೇರೆ ಕೆಲಸಗಳಿಲ್ಲ, ನಾವು ಶೂಟಿಂಗ್ ಹೋಗ್ಬೋದು ಅಂತ ಡಿಸೈಡ್ ಮಾಡಿದ್ವಿ. ವಿಜಯ್ ಅವರು, ಸರ್ ನಾನು ಸ್ಕೆಡ್ಯೂಲ್ನ ರೆಡಿ ಮಾಡ್ಕೋತೀನಿ ಶೂಟಿಂಗ್ ಹೋಗೋದಕ್ಕೆ ಅಂತೇಳ್ಬಿಟ್ಟು ಅವರು ಸ್ಕೆಡ್ಯೂಲ್ನು ಕೂಡ ರೆಡಿ ಮಾಡಿಕೊಂಡ್ರು. ಇನ್ನೇನು ಶೂಟಿಂಗ್ ಹೊರಡೋದು ಅಂತೆಲ್ಲ ಡಿಸೈಡ್ ಮಾಡ್ಕೋಬೇಕಾದ್ರೆ ತಕ್ಷಣ ನಾನು ನಿರೀಕ್ಷೆ ಮಾಡಿರಲಿಲ್ಲ, ಆ ಥರ ನನ್ನ ಲೈಫಲ್ಲಿ ಏನೋ ಒಂದು ಬ್ರೇಕ್ ಆಗ್ತಂಗೆ ಆಗಿಬಿಟ್ಟು ನಾವು ಶೂಟಿಂಗ್ ಏನು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದು ವಿಜಯ್ ಅವರು ಅದ್ರ ಪ್ರಕಾರ ಹೋಗೋಕ್ಕಾಗಲಿಲ್ಲ. ಅದು ಏನು, ಯಾಕೆ ಆ ಥರ ಆಯಿತು ಅನ್ನೋದನ್ನು ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.